ನಿಮ್ನೆಲ್ಲರನ್ನೂ ಉದ್ಧಾರ ಮಾಡಬೇಕು. ನಿಮ್ಮ ಮತಿಗೆ ತಗಲಿರ್ತಕ್ಕಂಥ ಒಂದು ಕಲ್ಮಶವನ್ನ ಸ್ವಚ್ಛ ಮಾಡಬೇಕು. ಈ ನಿಮ್ ಬಟ್ಟೆ ಹೊಲಸಾದಾಗ ಏನ್ ಮಾಡ್ತೀರಿ? ಬಟ್ಟೆ ಸ್ವಚ್ಛ ಮಾಡ್ಬೇಕಾದ್ರೆ ನೀವು ನೀರ್ ತಗೋಬೇಕು, ನೀರ್ ತಗೊಂಡ್ ಸಾಬೂನ್ ಹಾಕಬೇಕು, ಸಾಬೂನ್ ಆದ್ಮೇಲೆ ಬಟ್ಟೆ ಸ್ವಚ್ಛ ಆಗ್ಬೇಕು. ನಿಮ್ಮ ಬುದ್ಧಿಗೆ ಹೊಲಸು ತಗಲಿತ್ತಂದ್ರ ಮನುಷ್ಯಗೆ ಹೊಲಸು ತಗಲತ್ತದ, ಬುದ್ಧಿಗೆ ಹೊಲಸು ತಗಲ್ತದ, ಶರೀರಕ್ಕೂ ಹೊಲಸು ಹತ್ತದ. ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ? ಬಟ್ಟೆಗೆ ಹೊಲಸಾದಾಗ ನಾವು ಮನಿ ಒಳಗೆ ಹೆಣ್ಮಕ್ಳಿಗೋ ಅಥವಾ ದೋಬಿಗೋ ಯಾರಿಗಾರ ಕೊಟ್ಟದನ್ನ ಸ್ವಚ್ಛ ಮಾಡ್ತೀವಿ. ಮೈಗೆ ಹೊಲಸಾದಾಗ ಏನ್ ಮಾಡ್ತೀವಿ? ಸ್ನಾನ ಮಾಡ್ತೀವಿ, ಸೋಪ್ ಹಚ್ಕೋತೀವಿ, ಮೈ ಸ್ವಚ್ಛ ಮಾಡ್ಕೋತೀವಿ. ಶರೀರಕ್ಕೆ ನಮ್ಮದು ಸ್ವಚ್ಛ ಮಾಡ್ಕೊಳಕೈತಿ. ಶರೀರ ಮ್ಯಾಗ ಹಾಕ್ತಕ್ಕಂಥ ಬಟ್ಟಿ ಸ್ವಚ್ಛ ಮಾಡಕ್ಕೂ ವ್ಯವಸ್ಥೆ ಅದ. ಆದ್ರ ಇಲ್ಲಿರ್ತಕ್ಕಂಥ ಈ ಮನಸ್ಸಿದೆಯಲ್ಲ, ಇದಕ್ಕೆ ಹೊಲಸು ತಗಲಿದಾಗ ನಮ್ಮ ಮತಿ ಅಂತ ಹೇಳಿ ನಾವು ಬುದ್ಧಿಗೆ ಏನ್ ಮತಿ ಅಂತ ಕರಿತಲ್ಲ, ಇದಕ್ಕ ಹೊಲಸಿದ್ದಾಗ ಎಲ್ಲಿ ಹೋಗ್ಬೇಕು ನಾವು? ನಿಮಗೆ ತಕೊಳಕ್ ಬರ್ತೈತಿ? ಬೇಕಾದ್ರೆ ಯಾರ್ಯಾರು ತಕೊಂಡದ್ದು ನಿಮಗೆ ಯಾರ್ಯಾರ ಒಬ್ರು ಉದಾಹರಣೆ ಕೊಡ್ರಿ. ಇದನ್ನ ನಮ್ಮ ಬುದ್ಧಿಗೆ ತಗಲಿರ್ತಕ್ಕಂಥ ಹೊಲಸನ್ನ ಸ್ವಚ್ಛ ಮಾಡ್ಕೋಬೇಕಾದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರ ಗುರುವಿನ ಹತ್ರ. ನಾವು ನಮ್ಮ ಮತಿಯನ್ನ ಸ್ವಚ್ಛ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆಪ್ಪ ಅಂತಂದ್ರೆ ಅದು ಗುರುವಿಗಿದೆ. ಅವ್ರಿಗೆ ಅಪ್ಪಗಳಿಗೆ ಏನ್ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡ್ರೆ 5 ದಿನಗಳ ಪರ್ಯಂತ ಇಲ್ಲಿ ಅಡ್ಡಹಳ್ಳಿಗೆ ಬಂದು ನಿಮ್ಮನ್ನೆಲ್ಲರನ್ನೂ ಒಂದು ಕಡೆ ಕೂಡಿಸಿ ಈ ಬದುಕಿದೆಯಲ್ಲ, ಮನುಷ್ಯನಾಗಿ ನಾವು ಹುಟ್ಟಿವಲ್ಲ, ನಮಗ್ ಬುದ್ಧಿ ಅದ. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಬುದ್ಧಿ ಇದೇನು? ಎಲ್ಲರೇ ಬುದ್ಧಿ ಇರ್ತಕ್ಕಂಥದ್ದು ನೋಡಿರೇನು? ಈ ನಾಯಿಗೆ ಪೈಗೆ ಸ್ವಲ್ಪ ಇರ್ತಾವ. ನಾವು 4 ತುತ್ತು ಅನ್ನ ಹಾಕಿದ್ರೆ ಅದನ್ನ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಮನುಷ್ಯರಿಗೆ ಇರ್ತಕ್ಕಂಥ ಬುದ್ಧಿ ಯಾವ ಪ್ರಾಣಿ ಪಕ್ಷಿಗಳಿಗೂ ಯಾವ ಕ್ರಿಮಿಗಳಿಗೂ ಕೂಡ ಇಲ್ಲ. ಇದನ್ನ ಯಾಕೆ ಆ ಭಗವಂತ ನಮಗಷ್ಟೇ ಇದನ್ನು ವಿವೇಕ ಹಾಕಿದ? ಪ್ರಾಣಿ ಪಕ್ಷಿಗಳಿಗೆ ಯಾಕೆ ಆ ಜ್ಞಾನವನ್ನ ಸಂಪಾದಿಸಕ್ ಆಗಲಿಲ್ಲ? ಮನುಷ್ಯನಿಗೆ ಯಾಕೆ ಇದನ್ನ ಜ್ಞಾನವನ್ನ ದಯಪಾಲಿಸಿದ ಭಗವಂತ ಅಂದ್ರೆ 84 ಲಕ್ಷ ಜೀವರಾಶಿ, ಅದರೊಳಗೊಂದು ಮನುಷ್ಯ ಜಾತಿ. ಯಾವುದಕ್ಕೂ ವಿವೇಕ ಹಾಕಲಿಲ್ಲ ಭಗವಂತ, ಮನುಷ್ಯನಿಗೆ ಮಾತ್ರ ಹಾಕಿದ. ನಾವು ಈ 84 ಲಕ್ಷ ಏನು ಜೀವರಾಶಿಗಳಿದಾವಲ್ಲ, ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಇದನ್ನೆಲ್ಲ ಸುತ್ತರಿಗೆ ಬಂದು ಎಲ್ಲಿಗೆ ಬಂದ ಅದ್ಯಪ್ಪ ಅಂತಂದ್ರ ಮನುಷ್ಯನಾಗಿ ಹುಟ್ಟಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಆತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ, ಇದೀಗ ಸಮಾಜದ ಒಬ್ಬರು ಹಿರಿಯರು ರಾಸೊಬ್ಬ ಬೇವನೂರ್ ಅವರು ತೀರಿ ಹೋದದ್ದು ಎದ್ದು ನಿಂತು ನಾವು ಶ್ರದ್ಧಾಂಜಲಿ ಅರ್ಪಣೆ ಮಾಡಿದ್ವಿ. ಏನ್ ಹೇಳಿದೆವು? ಭಗವಂತನಿಗೆ ಮೌನ ಆಚರಣೆ ಮಾಡಿ ಭಗವಂತ ಏನ್ ಕೇಳ್ಕೊಂಡಿವಂದ್ರೆ ಅವನ ಆತ್ಮಕ್ಕೆ ಚಿರಶಾಂತಿಯನ್ನ ದಯಪಾಲಿಸು ಅಂತ ಹೇಳಿ ಆ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ. ಆತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ ಅದಕ್ಕೆ ಸಾವಿಲ್ಲ. ಶರೀರ ಅಂತಕ್ಕಂಥದಕ್ಕೆ ಸಾವಿದೆ. ಈ ಆತ್ಮ 84 ಲಕ್ಷ ಜೀವರಾಶಿಗಳನ್ನ ಪಡ್ಕೊಂಡು ಈಗ ಹೆಂಗ ನಮ್ಮ ಹಿರಿಯರು ನಮ್ಮ ಮನಿಗೆ ಒಂದು ಮಣಿ ಕಟ್ಟಿರ್ತಾರ, ಆ ಮಣಿ ಬಿದ್ದ ಮೇಲೆ ಇನ್ನೊಂದು ಮಣಿಗೆ ಹೋಗ್ತೀವಲ್ಲ, ನಾವು ಇನ್ನೊಂದು ಮಣಿ ಕಟ್ಕೋತೀವಿ ಅಥವಾ ಕಟ್ಟಿದ ಮಣಿಯಾಗನ ಹೋಗಿ ನಾವು ಇರ್ತೀವಿ. ಹಂಗ ಈ ಶರೀರದೊಳಗ ನಾವು ಈ ಏನು ಶರೀರದಲ್ಲಿ ಇದೊಂದು ಬಾಡಿಗೆ ಮನೆ, ಇದು ಈ ಬಾಡಿಗೆ ಮನೆ ಒಳಗೆ ನಮ್ಮ ಆತ್ಮ ಅದ. ಆತ್ಮ ಅಂತಕ್ಕಂಥದ್ದು ನಿರಂತರವಾಗಿ ಇರ್ತದ. ಶರೀರ ಅಂತಕ್ಕಂಥದ್ದು
ಕ್ಷಣಿಕ, ಇದಕ್ಕ ಆಯುಷ್ಯದ. ಯಾವ್ದಕ್ಕೆ 5 ವರ್ಷ ಅದ, ಯಾವ್ದಕ್ಕೆ 10 ವರ್ಷ ಅದ, ಯಾವ್ದಕ್ಕೆ 50 ವರ್ಷ ಅದ, ಬಹಳಷ್ಟು ಇಲ್ಲದ 100, 120 ಅಂತ ಇಟ್ಕೊರಿ. ಆತ್ಮಕ್ಕೆ ಆಯುಷ್ಯ ಇಲ್ಲ, ಶರೀರಕ್ಕೆ ಆಯುಷ್ಯ ಅದ. ಅದಕ್ಕೆ ಮಹಾತ್ಮರು ಹೇಳೋದು, ಸುಮ್ಮನೆ ಕಾಲವನ್ನು ಕಳೆದು ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು ಅಂತ ಹೇಳಿ. ಮಾನವ ಜನ್ಮ ಯಾಕೆ ದೊಡ್ಡದು ಅಂದ್ರೆ, ಆ ಭಗವಂತ ನಮಗ ಬುದ್ಧಿ ಹಾಕಿದಾರ. ನೀನೇನ್ ಆಡ್ಬೇಕಾಗಿತ್ತಂದ್ರ, ಈ ಹುಟ್ಟು ಸಾವು ಅಂತಕ್ಕಂಥದ್ದು ಏನು, ಬಹುಬಂಧನ ಅಂತಕ್ಕಂಥದ್ದು ಏನಿದೆಯಲ್ಲ, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಕಡೆಗೆ ನಮಗ್ ಭಗವಂತ ಯಾಕೆ ಒಂದು ಅವಕಾಶ ಕೊಟ್ಟಂದ್ರ, ನಿನಗೆ ಬುದ್ಧಿನೂ ಕೊಟ್ಟಿನಿ, ನಿನಗೆ ಆತ್ಮನೂ ಕೊಟ್ಟಿದ್ದೀನಿ. ಈಗಲಾದರೂ ಕೂಡ ಮಾನವನಾಗಿ ಹುಟ್ಟಿದ ಮೇಲೆ ಈ ಬಹುಬಂಧನದಿಂದ ಮುಕ್ತಿ ಆಗ್ಲಿಕ್ಕೆ ನಿನಗೆ ಸಾಧ್ಯ ಅಂತಕ್ಕಂಥದ್ದನ್ನ ಒಂದು ಅವಕಾಶ ನಿನಗೆ ಕೊಟ್ಟಿದ್ದೀನಿ. ಈಗಲಾದರೂ ಸಹಿತ ನೀನು ಧರ್ಮವನ್ನೇ ಮಾಡಿ, ಪುಣ್ಯವನ್ನೇ ಮಾಡಿ, ಆ ಪುಣ್ಯದ ಫಲದಿಂದ ಪುನಃ ಮತ್ತೆ 84 ಲಕ್ಷ ಚಕ್ರದವರೆಗೆ ಸುತ್ತಿ ಮತ್ತೆ ತಿರುಗಾಕ ಹೋಗ್ಬೇಡ. ಇನ್ನು ಮೇಲತ್ತು ನೀನು ಮನುಷ್ಯನಾಗಿ ಇದೇ ಜನ್ಮ ಕೊನೆ ಜನ್ಮ ಅಂತ ಹೇಳಿ ಪ್ರಾಪ್ತತೆಯನ್ನ ಪಡ್ಕೋ ಅಂತ ಹೇಳಿ ಭಗವಂತ ಆಶಯವನ್ನು ಕೊಟ್ಟಿದ್ದ. ಆತ್ಮ ಕಲ್ಯಾಣ ಅಂತ ಹೇಳ್ಕೊತೀವಿ ನಾವು. ಆತ್ಮ ಕಲ್ಯಾಣ ಅಂದ್ರೆ ಏನು? ಈಗ ನಾವು ಮಣ್ಣು ಕೊಡಾಕ ಎಲ್ಲ ಕಡೆ ಹೋಗಿರ್ತೀವಿ. ಎಲ್ಲ ಹೋಗಿ ನಿಂತಾಗ ಸ್ವಾಮಿಗಳು ನಮ್ಮ ಗೋರಿ ಮ್ಯಾಗ ನಿಂದಿರ್ತಾರ. ಏನ್ ಮಂತ್ರ ಆತಾನೋ, ಪುನಃ ಪುನಃ ಮತ್ತೆ ತಿರುಗಿ ಇಲ್ಲಿ ಬರಬೇಡ. ಅವ್ ಹೇಳಿದ್ರ ಅದು ಯಾರು ಕೇಳೋರು? ನಮ್ಮ ಸ್ವಾಮಿಗಳು ಬಂದು ನಮ್ಮ ಗೋರಿ ಮ್ಯಾಗ ನಿಂತು ಪುನಃ ಪುನಃ ಬರಬೇಡ ಅಂದ್ರೆ ಯಾರು ಕೇಳೋರು? ಯಾಕಂತಂದ್ರೆ ನಿನಗೆ ಅವಕಾಶ ಭಗವಂತ ಕೊಟ್ಟಿದ್ದ, ಅದನ್ನು ನೀ ಸದುಪಯೋಗ ಮಾಡ್ಕೊಳ್ಳಿಲ್ಲ. ಮನುಷ್ಯನಾಗಿ ನೀನು ಅದನ್ನು ಸದುಪಯೋಗ ಮಾಡ್ಕೊ. ನೋಡ್ರಿ, ನಾವು ಆಕಸ್ಮಿಕವಾಗಿ ಹುಟ್ಟುತ್ತೀವಿ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಬ್ರಹ್ಮಾಂಡದಲ್ಲಿ ಯಾರಾದರೂ ಚಿರಂಜೀವಾಗಿ ಪಡೆದಿರ್ತಕ್ಕಂಥವ್ರು ಇದಾರೇನು? ರಾವಣಾಸುರ ತಪಸ್ಸನ್ನ ಮಾಡಿ ಚಿರಂಜೀವಿಯನ್ನು ಪಡೆದಿದ್ದ. ಅದ ನಾನು ಯಾಕ ಇಲ್ಲ? ಯಾವಾಗ ಧರ್ಮದ ದಾರಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಅವನಿಗೆ ಆಯುಷ್ಯವನ್ನು ಕೊಟ್ಟಿದ್ದಲ್ಲ, ಯಾವಾಗ ಅಧರ್ಮ ದಾರಿಯನ್ನು ತುಳಿದಲ್ಲ, ಅವನಿಗೆ ಮೃತ್ಯು ಬಂದು ನಿಂತು. ಅಂದ್ರೆ ಈ ಹುಟ್ಟು ಅಂತಕ್ಕಂಥದ್ದು ಏನು ಆಕಸ್ಮಿಕ ಇದೆ, ಸಾವು ಅಂತಕ್ಕಂಥದ್ದು ಏನು ಶಾಶ್ವತ ಇದೆಯಲ್ಲ, ಈ ಹುಟ್ಟು ಸಾವು ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ಬದುಕು ಭಗವಂತ ನಮಗೊಂದು ಅವಕಾಶ ಕೊಟ್ಟು ಹುಟ್ಟಿಸಿದಾನ. ನಾವು ಹುಟ್ಟಿದ ಮೇಲೆ ವಿಚಾರ ಮಾಡಕತ್ತೀವಿ, ಏನ ಈ ಜಾತಿಯಾಗ ಹುಟ್ಟಬೇಕಾಗಿತ್ತು, ಇಂಥ ಮಣಿತನದಾಗ ಹುಟ್ಟಬೇಕಾಗಿತ್ತು, ಇಂಥ ಕುಲದಾಗ ಹುಟ್ಟಬೇಕಾಗಿತ್ತು, ಇಂಥ ದೊಡ್ಡ ಮಣಿತನದಾಗ ಹುಟ್ಟಿದ್ರೆ ನಮಗೆ ಕಷ್ಟ ಕಾರ್ಪಣ್ಯಗಳು ಬರ್ತಿರ್ಲಿಲ್ಲ ಅಂತ ಹೇಳಿ ಯಾವಾಗ ನಮಗೆ ತಿಳುವಳಿಕೆ ಬಂದ ಮೇಲೆ ನಾವು ಆಲೋಚನೆ ಮಾಡಕತ್ತೀವಿ. ಏನ್ ಪ್ರಯೋಜನ? ಹುಟ್ಟಾಗಿ ಹೋಗ್ಯದ, ಅದರ ಬಗ್ಗೆ ನೀನು ಚಿಂತೆ ಮಾಡಿದ್ರೆ ಏನೂ ಫಲ ಇಲ್ಲ. ಆದ್ರೆ ನಿನ್ನ ಮುಂದೆ ಇರೋದು ಯಾವುದಂದ್ರೆ, ಈ ಭಗವಂತ ನನಗೆ ಒಂದು ಅವಕಾಶವನ್ನ ಮನುಷ್ಯನಾಗಿ ಹುಟ್ಟಿಸಿದನಲ್ಲ, ನಾನು ನನ್ನ ಜೀವನದಲ್ಲಿ ಹೇಗೆ ನಡ್ಕೋಬೇಕು, ನಾನು ಹೇಗೆ ಮುಕ್ತಿಯನ್ನ ಪಡ್ಕೋಬೇಕು, 4 ಜನರ ಮಧ್ಯದಲ್ಲಿ ನನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು, 4 ಜನರ ಬಾಯಿ ಒಳಗ ಹೆಸರು ಇರಬೇಕು, 4 ಜನರ ಕಣ್ಣೊಳಗಿರಬಾರ್ದು, 4 ಜನರ ಹಲ್ಲಾಗಿರಬಾರ್ದು, 4 ಜನರ ನಾಲ್ಗೆ ಒಳಗ ನಮ್ಮದು ಇರಬೇಕು. ಇದನ್ನ ಧರ್ಮದ ಮಾರ್ಗವನ್ನ ತಿಳಿಸ್ಕೊಡೋರು ಯಾರು? ಈ ಈ ಕಲಿಬೇಕಾದ್ರೆ ಸಾಲಿಗೆ ಹೋಗ್ಬೇಕು, ಒಬ್ಬ ಮಾಸ್ತರ್ ಬೇಕು ನಮಗೆ ಅಕ್ಷರ ಜ್ಞಾನವನ್ನು ಪಡ್ಕೋಬೇಕಾದ್ರೆ. ಆದ್ರೆ ಈ ಮುಕ್ತಿ ಮಾರ್ಗವನ್ನು ಪಡ್ಕೋಬೇಕಾದ್ರೆ ಎಲ್ಲಿ ಹೋಗ್ಬೇಕು ನಾವು?